ಒಂದು ವಿಶೇಷವಾಗಿರತಕ್ಕಂತಹ ವಿಚಾರ ಏನು ಅಂತ ಕೇಳಿದರೆ, ಜನ್ಮದಿನವನ್ನು ಎಲ್ಲರೂ ಆಚರಿಸಿಕೊಳ್ತೀವಿ. ಮಹಾತ್ಮರ ಪರಿಯೇ ಬೇರೆ. ಏನಾದರೂ ಭಕ್ತರಿಗೆ ಪರಿಸರಕ್ಕೆ ಉಪಯೋಗ ಆಗತಕ್ಕಂಥ ರೀತಿಯಲ್ಲೇ ಅವರ ಜನ್ಮದಿನ. ನಮ್ಮೂ ಎಲ್ಲ ನೋಡಂಗಿಲ್ಲ ರೀ, ಪಟಾಕ್ಷಿ, ಬ್ಯಾನಬತ್ತಿ, ಹುಕ್ಕೇರಿ ಕುಳ್ಳಿ ನೋಡ್ಬೇಕದನ್ನೇನು. ನಾವು ಕನ್ನಡಿಗರು, ಭಾರತೀಯರು, ಅಲ್ಲಿ ಏನು ಶಬ್ದ ಘೋಷಣೆ ಮಾಡ್ತೀವಿ ರೀ, ಹ್ಯಾಪಿ ಮುಂದಿನ ನಿಮ್ಗೆ ಗೊತ್ತೈತಿ ಏನ್ರಿ. ನಾವು ಕರ್ನಾಟಕದವರು, ಕನ್ನಡಿಗರು, ಭಾರತ ಮಾತೆಯ ಮಡಲಲ್ಲಿ ಇದ್ದವರು. ಮತ್ತು ಇನ್ನೊಂದು ಪದ್ಧತಿ ನಮ್ಮಲ್ಲಿ ಭಾಳ ಅನಿಷ್ಟ ಪದ್ಧತಿ ಸೇರೈತಿ. ಜನ್ಮದಿನದಲ್ಲಿ ಅಪ್ಪವರು ಸಸಿ ನೆಡುವ ಮೂಲಕ ಅದು ಪರಿಸರಕ್ಕೂ ಉಪಯೋಗ ಆಯಿತು. ನಾಳೆ ಅದು ದೊಡ್ಡದಾಗಿ ಬೆಳೆದ ನಂತರ ಯಾರೇ ಭಕ್ತರು ಇಲ್ಲಿ ಬಂದರೂ ನೆರಳಿಗೆ ಕೂಡಲಿಕ್ಕೆ ಸುವಾಸನೆಯುಕ್ತ ಪುಷ್ಪಗಳನ್ನು ಕೊಡ್ತಕ್ಕಂತಹ ರೀತಿಯೊಳಗೆ ಉಪಯೋಗ ಬರ್ತೈತಿ. ನಾವೇನು ಮಾಡಿಸ್ತೀವಂದ್ರೆ, ಮಕ್ಕಳ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಭಾಳ ಸಂಭ್ರಮ ಮಾಡಲಿ, ಅದಕ್ಕೇನೆ ಯಾರು ಬ್ಯಾಡ ಅನ್ನೋದಿಲ್ಲ ರೀ. ಅಲ್ಲಿ ಇರ್ತಕ್ಕಂಥ ಮಗು ಬೆಳೆದು ದೊಡ್ಡದಾಗಿ ಪ್ರಬುದ್ಧನಾಗಬೇಕು ಅಂತಕ್ಕಂಥ ಮನೋವೃತ್ತಿಗಳು ಯಾರೂ ದೀಪ ಆರಿಸುವಂಗಿಲ್ಲ ರೀ. ನಾವೇನು ಮಾಡ್ತೀವೋ, ನಮ್ಮ ಮಕ್ಕಳ ಜನ್ಮದಿನಕ್ಕೆ ಮೇಣಬತ್ತಿ ಊದಿ ಆರಿಸ್ತೀವಿ. ಹಂಗಾರೆ ಮುಂದೆ ಅವನ್ನ ಬಾಳಿನಲ್ಲಿ ಕತ್ಲನ್ನು ತುಂಬಬೇಕಾತ್ಲ. ಈ ಅನಿಷ್ಟ ಪದ್ಧತಿಗಳನ್ನು ಬಿಡ್ರಿ. ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು, ನಮ್ಮ ಗುರುಗಳು ಆಚರಿಸಿಕೊಂಡು ಬಂದಿರತಕ್ಕಂತಹದ್ದನ್ನು ತಾವುಗಳು ನಮ್ಮ ಆಚರಣೆಯೊಳಗೆ ತಗೊಂಡು ಬರ್ರಿ. ನೀವು ಏನು ಹಿರಿಯರ ಆಚರಣೆ ಅಂತ ಕೇಳಿದರೆ, ಮೊದಲು ಮಾಡ್ತಿದ್ರು ಹಿರಿಯರು, ಜನ್ಮದಿನವನ್ನು ಮಾಡ್ತಿದ್ರು. ಮುಂಜಾನೆ ಪ್ರಾತಃ ಕಾಲದಲ್ಲಿ ಆ ಕೂಸಿಗೆ ಎಣ್ಣೆ ಹಚ್ಚಿ ತಿಕ್ಕಿ ಎರೆದು ಒಳ್ಳೆಯ ಬಟ್ಟೆಗಳನ್ನು ತೊಡಿಸಿ ದೇವರಿಗೆ ಕರ್ಕೊಂಡು ಹೋಗೋದು, ಮಠಕ್ಕೆ ಗುರುಗಳ ದರ್ಶನಕ್ಕೆ ಕರ್ಕೊಂಡು ಹೋಗೋದು. ಆ ಜನ್ಮ ದಿನಾಚರಣೆ ದಿವಸ ವಚನಗಳನ್ನು, ಗುರುವಿನ ಮಂತ್ರಗಳನ್ನು ಹೇಳಿಸೋದು. ಒಂದಿಷ್ಟು ಅನುಕೂಲ ಇದ್ದವರು ಗುರುಗಳನ್ನು ಮನೆಗೆ ದಯಮಾಡಿಸಿ ಪಾದ ಪೂಜೆಯನ್ನು ಮಾಡಿ ಆ ಜನ್ಮದಿನ ದಿವಸ ಮಕ್ಕಳನ್ನು ಅವ್ರ ಮುಂದೆ ಕೂಡಿಸಪ್ಪ, ನನ್ನ ಮಗ ಅಥವಾ ಮಗಳು ಹುಟ್ಟಿ ಬೆಳೀಲಿಕ್ಕೆ ಹತ್ಯಾರು. ಬರೀ ಸಸಿ ಹಚ್ಚಿಬಿಟ್ರೆ ಸಾಲೋದಿಲ್ಲ ರೀ, ಅದಕ್ಕೆ ನೀರನ್ನು ಹಾಕಬೇಕು, ರಕ್ಷಣೆಯನ್ನು ಮಾಡಬೇಕು. ಹಾಗೆ ಆ ಜನ್ಮದಿನದ ಶಿಶುಗಳು ಭಾಳ ಸಣ್ಣ, ನಮ್ಮೆಲ್ಲರ ರಕ್ಷಣೆ ಆಗಬೇಕು. ಸದ್ಗುರುನಾಥನ ಅಮೃತವಾಣಿ ಅನ್ನತಕ್ಕಂಥ ನೀರನ್ನು ಆ ಕೂಸಿಗೆ ನಾವು ಹಾಕಿಸ್ಬೇಕು. ಅವರಲ್ಲಿ ಕೇಳ್ಕೊಂಡೆಪ್ಪ, ಪ್ರಬುದ್ಧನಾಗುವಂತೆ ಆಶೀರ್ವಾದ ಮಾಡು. ಈ ಆಚರಣೆಯನ್ನು ಇಟ್ಕೋರಿ. ಮತ್ತು ಅದನ್ನು ನಿಮಗೆ ಬೇಡ ಅನ್ನೋದಿಲ್ಲ. 1 ಕಿಲೋ 2 ಕಿಲೋ 5 ಕಿಲೋ 10 ಕಿಲೋ ಕೇಕು ತೊಗೊಂಡು ಬರ್ರಿ, ಬೇಡ ಅನ್ನೋದಿಲ್ಲ. ಆದರೆ ಅದರ ಮೇಲಿರ್ತಕ್ಕಂಥ ಮೇಣಬತ್ತಿ ಊದಿ ಆರಿಸಬೇಡ್ರಿ. ಮಕ್ಕಳ ಭವಿಷ್ಯಕ್ಕೆ ಅದು ದೀಪ ಅಂದ್ರೆ ಸಾಮಾನ್ಯ ಅಲ್ಲ, ಜ್ಯೋತಿ ಬಹಳ ದೊಡ್ಡದು. ಅದಕ್ಕಾಗಿ ದೀಪಗಳನ್ನು ಹಚ್ಚಿ ಆಚರಣೆ ಮಾಡಿರಿ. ಹ್ಯಾಪಿ ಬರ್ತ್ಡೇ ಅಂಥೇಳಿ ಅನ್ನೋದು ಬಿಡ್ರಿ. ಜನ್ಮದಿನದ ಶುಭಾಶಯಗಳು ಅನ್ರಿ. ಮಗುವೇ, ನಾಳೆ ನೀನು ಪ್ರಬುದ್ಧನಾಗು. ದೀಪ ಹೇಗೆ ಬೆಳಗತೈತೋ ನಮ್ಮ ಬಾಳನ್ನು, ನಾಡನ್ನು, ಜಗತ್ತನ್ನೇ ಬೆಳಗತಕ್ಕಂತಹ ಒಬ್ಬ ಧೀರ ಪುರುಷನಾಗು ಅಂತೇಳಿ ಆಶೀರ್ವಾದ ಮಾಡಿರಿ. ಆಶೀರ್ವಾದ ಅದು ಸಾಮಾನ್ಯ ಅಲ್ಲ. ಹಿರಿಯರು ಗುರುಗಳು ಹರಸಿ ಮಾಡಿರ್ತಕ್ಕಂಥ ಆಶೀರ್ವಾದ ಬಹಳ ದೊಡ್ಡದು. ಆಮೇಲೆ ಗುರುಗಳ ಬಗ್ಗೆ ನಾವು ಕಾಳಜಿ ವಹಿಸಿ ಗುರುವಿನ ಜನ್ಮ ದಿನಾಚರಣೆಯನ್ನು ಆಚರಿಸಿ ಅವರಲ್ಲಿ ಉತ್ಸಾಹವನ್ನು ತುಂಬತಕ್ಕಂಥದ್ದು ನಮ್ಮ ಕರ್ತವ್ಯದು. ನಾವು ಕರ್ಮ ಬಂಧನದೊಳಗಿದ್ದೀವಿ, ಕರ್ಮ ಬಂಧನದಿಂದ ಬಂದೆವು. ನಾವು ಹೇಗೆ ಹುಟ್ಟಿವು ಅಂದ್ರೆ ಕರ್ಮ ನಮ್ಮನ್ನು ತಂದೈತಿ. ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಪಾಪದ ಕರ್ಮ ನಮ್ಮನ್ನು ತಂದೈತಿ. ಇಲ್ಲಿ ಪುಣ್ಯ ಪಾಪ ಕರುಣಿ ಜನ್ಮ ಏತಿ ಪ್ರಾಣಿ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ.
ಯಾವ ಪ್ರಭುದೇವರು ಕೂಡ ಒಂದು ಕಡೆ ಹೇಳ್ತಾರೆ, ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಒಡಲಾಯಿತು. ಪುಣ್ಯ ಬೇರೆ ಪಾಪ ಬೇರೆ. ನೋಡ್ರಿ, ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ಮಿಗಬಾರದು ಮಿಗಬಾರದು, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವ್ರು. ಮಿಗಬಾರದು ಒಡಲಿಶ್ಚಯ ಸಲ್ಲಿಸದೆ ನಿಮಿಷವಿರಬಾರದು. ಮಾಯಾಜ್ಯೋತಿ ವಾಯುವ ಕೂಡದ ಮುನ್ನ ಪೂಜಿಸು ನಮ್ಮ ಗುಹೇಶ್ವರನ ಅಂತ ತಿಳ್ಕೊಂಡು ಪ್ರಭುದೇವರು ಬಹಳ ಸುಂದರವಾಗಿರ್ತಕ್ಕಂಥ ಸರ್ವಕಾಲದಲ್ಲಿ ಉಪಯೋಗ ಬರತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಹುಟ್ಟು ಹೇಗೆ ಆಗೈತಿ ಅನ್ನೋದನ್ನು ಅವರು ಸೂಕ್ಷ್ಮದೊಳಗೆ ಎರಡೇ ಸೂತ್ರದೊಳಗೆ ತಿಳಿಸ್ಕೊಡ್ತಾರೆ. ಎಣ್ಣೆ ಬೇರೆ ಬತ್ತಿ ಬೇರೆ. ನೀವು ಪೂಜೆ ಮಾಡುವಾಗ ಪ್ರಣತೆಯೊಳಗೋ ಸಮಯದೊಳಗೋ ಎಣ್ಣೆ ಹಾಕ್ತೀರಿ. ಆ ಎಣ್ಣೆ ಹಾಕಿ ಅದರೊಳಗೆ ಬತ್ತಿ ಹಾಕ್ತೀರಿ. ಎರಡೂ ಸಜಾತಿ ಏನ್ರಿ ಅವು. ಎಣ್ಣೆ ದ್ರವರೂಪ, ಬತ್ತಿ ತಂತು ರೂಪ. ಎರಡೂ ಕೂಡಿ ಸಮಯದೊಳಗೆ ಹಾಕಿ ನೀವು ಕಡ್ಡಿಗೀರಿದ್ರಿ ಅಂದ್ರೆ ಅದಕ್ಕೆ ಏನು ಉದ್ಭವ ಆಯಿತು ಅಂದ್ರೆ ಸೊಡರಾಯಿತು. ಸೊಡರು ಅಂದ್ರೆ ಬೆಳಕು, ಕತ್ತಲೆಯನ್ನು ಕಳೆಯತಕ್ಕಂಥ ಬೆಳಕಾಗ್ತೈತಿ. ಹಾಗೆ ನಾವೆಲ್ಲ ಜೀವಿಗಳು ಏನದೀವಲ್ಲ, ಪೂರ್ವಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಕರ್ಮ ಸಮ್ಮಿಶ್ರಣ ಆತು ಅಂದ್ರೆ ಮನುಷ್ಯ ಜನ್ಮ ಬರ್ತೈತಿ. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ಒಡಲ್ ಅಂದ್ರೆ ಶರೀರ. ಮಿಗಬಾರದು ಇದನ್ನು ಮೀರಬಾರದಂತಾರೆ ಪ್ರಭುದೇವರು. ಏನು ಮಾಡಬೇಕು? ಒಡಲಿಶ್ಚಯ ಸಲ್ಲಿಸದೆ ನಿಮಿಷವಿರಬಾರದು. ಒಡಲಿಶ್ಚಯ ಏನ್ರಿ? ಹಂಗಾದ್ರೆ ನಾವು ನೀವುಗಳು ಎಲ್ಲರೂ ಪ್ರಾಣಿಗಳ ಸಹಿತ ಏನು ಬಯಸ್ತಾವೆ ಅಂದ್ರೆ ಸುಖವನ್ನೇ ಬಯಸ್ತಾವೆ. ಯಾರಿಗೂ ದುಃಖ ಬೇಕಾಗಿಲ್ಲ, ದುಃಖ ಬರಲಿ ಅಂತ ಯಾರೂ ಅನ್ನೋದಿಲ್ಲ. ಹಾಗಾದರೆ ಈ ಒಡಲು ಸುಖವನ್ನು ಬಯಸ್ತೈತಲ್ಲ, ಆ ಸುಖವನ್ನು ನಾವು ಕೊಡಲೇಬೇಕು ಆ ಶರೀರಕ್ಕೆ. ಆದರೆ ಶರೀರ ತಾನೇ ಬಯಸೋದಿಲ್ಲ, ಒಳಗೆ ಆತ್ಮನೇ ಇರೋ ಐತಿ, ಜೀವದಾನ ಒಳಗೆ ಅನ್ನೋ ಸಲುವಾಗಿ ಬಯಸ್ತೈತಿ, ಸುಖವನ್ನೇ ಬಯಸ್ತೈತಿ. ಆದರೆ ನಾವು ಬಯಸತಕ್ಕಂಥ ಸುಖಗಳು ಹೇಗದಾವು ಅಂತ ಕೇಳಿದ್ರೆ ಇವು ನಿಮಿತ್ತಿ ಮಾತ್ರ. ಭಾಳ ತಂಡ ಎತ್ತಿತ್ತು, ಚಳಿ ಭಾಳ ಉರಿ ಕಾಯ್ಸ್ಕೊಳಕ್ಕೆ ಹತ್ತಿದ್ವು ಅಂತೇಳಿ ಹಿತ ಆಯ್ತು. ಅದೇ ಬಿಸಿಲ ಮ್ಯಾಲೆ ಸೂರ್ಯ ಏರಿ ಬಂದು ಬಿಸಿಲು ಭಾಳ ಐತೆ ಅಂದ್ರೆ ಅದೇ ಅಗ್ನಿನ ನಮಗೆ ತ್ರಾಸು ಮಾಡ್ತೈತೆ, ಬ್ಯಾಡ ಅಂತೀವಿ. ಕ್ಷಣಿಕ ಸುಖ. ಹಸಿವಾಯಿತು, ಊಟ ಮಾಡ್ಬೇಕಂತೀವಿ, ಊಟ ಮಾಡಿದೆವು, ಯಾರೋ ಕಾಡಿಬೇಡಿ ಒಂದು 4-5 ಹೋಳಿಗೆ ಹಚ್ಚಿದ್ರಂದ್ರೆ ಕುತ್ತಿಸ್ರು ಬಿಡಾಕತ್ತೀವಿ. ಯಾವ ಊಟ ಹಸಿದಾಗ ಸುಖ ಆಗಿತ್ತೋ ಹೆಚ್ಚಾದಾಗ ಅದು ಕಮರ ಡೈಗೆ ಬಂದು ನಮಗೆ ಅನಾರೋಗ್ಯ ಆಯ್ತು. ನಾವು ಬಯಸ್ತಕ್ಕಂಥ ಸುಖ ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀವಿ. ಆದರೆ ಮಹಾತ್ಮರು ಪ್ರಭುದೇವರು ಹೇಳ್ತಕ್ಕಂಥ ರೀತಿ ಯಾವುದು ಮೀರಬಾರದು ಅಂತ ಏನು ಹೇಳಿದರು ಅಂತ ಕೇಳಿದರೆ, ಯಾವ ಸುಖ ಅಂತೇನು ಐತಲ್ಲ ಅದು ಆತ್ಮಸುಖ. ಒಮ್ಮೆ ಬಂದಂಥ ಸುಖ ನಮ್ಮನ್ನು ಬಿಟ್ಟು ಹೋಗಲೇಬಾರದು, ಒಮ್ಮೆ ಹೋದಂಥ ದುಃಖ ನಮ್ಮ ಸನಿಕ್ಕೆ ಬರಲೇಬಾರದು. ಇದು ನಿಜವಾದ ಸುಖ. ಈ ರೀತಿಯಾಗಿ ಸುಖ ನಿಮಗೆ ಸಿಗಬೇಕಾಯಿತು ಅಂಥೇಳಿ ಅಂದರೆ ಏನು ಮಾಡಬೇಕು ಅಂದ್ರೆ ಮುಂದೆ ಹೇಳ್ತಾರೆ ಪ್ರಭುದೇವರು. ಭಾಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ಮಾಯಾಜ್ಯೋತಿ ವಾಯುವ ಕೂಡದ ಮುನ್ನ ಪೂಜಿಸಬಲ್ಲಾತನೇ ದೇವ ಗುಹೇಶ್ವರ ಅಂತೊಂದು ಮಾತು ಹೇಳಿದರು. ಮಾಯಾಜ್ಯೋತಿ ಒಳಗಿರ್ತಕ್ಕಂಥ ಜೀವ ಜ್ಯೋತಿ ಶಾಶ್ವತತೆ ಯಾರು ತಿಳಿದಾರೇನು? ಇಲ್ಲ. ಮತ್ತು ಶಾಶ್ವತನೂ ಅಲ್ಲ. ಗೊತ್ತೈತಿ ಒಂದಿನ ಇದು ಶಿವಾಯನ ಮಾಕತ್ತೆ. ಒಳಗಿರ್ತಕ್ಕಂಥ ಜೀವ ಜ್ಯೋತಿ ಹೊರಗಿನ ವಾಯುನೊಡನೆ ಕೂಡಿ ಹೋಗೋಕ್ಕಿಂತಲೂ ಮೊದಲ ನೀನು ಪೂಜೆ ಮಾಡಬಲ್ಲಾತನೇ ದೇವಗುಹೇಶ್ವರ. ಪೂಜಾ ಮಾಡಬೇಕು. ಯಾರು ಪೂಜೆ ಮಾಡೋದ್ರಿ? ಯಾವಾಗ ಮಾಡೋದು? ಅದಕ್ಕೇನು ಸಮಯ ಐತೆ ಅನ್ನೋ ಅಂತ ಕೇಳಿದರೆ, ಮುಳುಗುಂದದ ಬಾಲಲೀಲಾ ಮಹಂತ ಶಿವಗಳು ಹೇಳ್ತಾರೆ ಭಾಳ ಸುಂದರವಾದಂಥ ಮಾತು. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಮುಳುಗುಂದ ಬಾಲಲೀಲಾ ಮಹಂತ ಶಿವಗಳು ಹೇಳ್ತಾರೋ, ಅಪ್ಪ ನೀನು ಸೇವೆ ಮಾಡಬೇಕಾದ್ರೆ ಹಣವಿದ್ದಾಗಲೇ ಭಕ್ತಿ. ಯಾಕೆ ಇವೆಲ್ಲ ಕಾರ್ಯಕ್ರಮಗಳಿಗೆ, ಗುರುವಿನ ಕಾರ್ಯಕ್ರಮಕ್ಕೆ, ಇದಕ್ಕೆ ಮಠಕ್ಕೆ ಮಾನ್ಯಕ್ಕೆ ದೇವಸ್ಥಾನಗಳಿಗೆ ಆರ್ಥಿಕ ಒಂದು ಸಹಾಯ ಬೇಕಲ್ಲ. ಅದಕ್ಕಾಗಿ ನಿನ್ನಲ್ಲಿ ಹಣ ಇತ್ತು ಅಂದ್ರೆ ಅದಕ್ಕೆ ನೀನು ಕೊಡು, ಅದರಿಂದ ಪುಣ್ಯ ಜಮಾ ಆಗ್ತೈತಿ. ನೆನವಿದ್ದಾಗಲೇ ಸೇವೆ,
ಮೈಯಲ್ಲಿ ಶಕ್ತಿ ಇದ್ದಾಗ ಸೇವೆ ಮಾಡಬೇಕು. ಈಗ ನಮ್ಮ ತರುಣರೆಲ್ಲ ಕೊಡಿದ್ರು ನೋಡ್ಬೇಕು, ಏನು ಮ್ಯಾಲೆ ಹತ್ತಿ ಅಪ್ಪವರಿಗೆ ಪುಷ್ಪವೃಷ್ಟಿ ಮಾಡ್ತಿದ್ರು, ನಾ ಮುಂದೆ ನೀ ಮುಂದೆ. ಈ ಯುವಶಕ್ತಿ ತರುಣ ಶಕ್ತಿ ಬೆಳೀತು ಅಂಥೇಳಿ ಅಂದ್ರೆ ನಮ್ಮ ದೇಶ ಬೆಳಿತೈತಿ, ನಮ್ಮ ದೇಶ ಬೆಳೀತು. ಇನ್ನೊಂದು ನಿಜವಾದ ಮಾತನ್ನು ಹೇಳ್ತೇನೆ ನಾ, ಪ್ರವಚನ ಅಲ್ಲ ಏನಲ್ಲ, ಸದ್ಯ ನೀವು ಮಾಡಬೇಕಾದಂಥ ಒಂದು ಆದ್ಯ ಕರ್ತವ್ಯ ನಿಮ್ಮದು ಎಲ್ಲರದು, ನಮ್ಮದು ನಿಮ್ಮದು ಎಲ್ಲರದು. ಏನು ಅಂತ ಕೇಳಿದರೆ, ಮನೆಯಲ್ಲಿರ್ತಕ್ಕಂಥ ತರುಣರು ಸಂಸ್ಕಾರ ಕೊಡ್ರಿ. ಯಾವ ಮನೆಯೊಳಗೆ ಒಬ್ಬ ಪೈಲವಾನ್ ಇರ್ತಾನೆ, ಧಾಡ್ಸಿ ಮನುಷ್ಯ ಇರ್ತಾನೆ, ಆ ಮನೆ ನೆಳ್ಳಿಗೆ ದುಷ್ಟರ ಆಯುದಿಲ್ರಿ. ಇದನ್ನ ಎಲ್ಲರೂ ನೆನಪಿಡ್ಕೋರಿ, ತಾಯಂದ್ರು ನೆನಪಿಡ್ರಿ, ನೀವು ಹಿಡ್ರಿ. ಯಾವ ಮನೆಯೊಳಗೆ ಒಬ್ಬ ಧಾಡ್ಸಿ ಹುಡುಗಿರ್ತಾನೋ, ಯಾವ ಮನೆಯೊಳಗೆ ಧೈರ್ಯವಂತ ಹುಡುಗಿರ್ತಾನೋ, ಯಾವ ಮನೆಯೊಳಗೆ ಶಕ್ತಿವಂತಿರ್ತಾನೋ, ಆ ಮನೆ ನೆಳ್ಳಿಗೆ ದುಷ್ಟರ ಆಯುದಿಲ್ಲ. ಮತ್ತು ಬೆಕ್ಕಾಗ ಬಡಿ ತೊಗರಿ ಕಟ್ಟಿಗೆ ಎದ್ದ ಅಂದ್ರೆ ಹೊರಗೆ ಬಂದಂದ್ರೆ ಏನು ಕೇಳ್ತಾರೋ, ಏಯ್ ನಿಮ್ಮ ಅವ್ವ ಏನು ಮಾಡ್ತಾಳೆ, ನಿಮ್ಮ ಅಕ್ಕ ಏನು ಮಾಡ್ತಾಳೆ, ನಿಮ್ಮ ತಂಗಿ ಏನು ಮಾಡ್ತಾಳೆ. ಮನ್ಯಾಗ ಪೈಲವಾನ ಶಕ್ತಿವಂತ ಇಳಿದ್ರೆ ಈ ರೀತಿ ಬರ್ತೈತೆ. ಅದಕ್ಕೆ ಪ್ರತಿಯೊಬ್ಬರು ಮಾಡಬೇಕಾದಂಥ ಮುಖ್ಯ ಕರ್ತವ್ಯ ಏನು ಅಂತ ಕೇಳಿದರೆ, ನಿಮ್ಮಲ್ಲೇ ಖಾರ ರೊಟ್ಟಿನ ಇರುವಲ್ದಕ್ಕೆ ಎಣ್ಣೆ ಹಾಕಿಕೊಡ್ರಿ, ತೊಪ್ಪು ಇಲ್ದಿದ್ರು ಸಹಿತ ಆತನನ್ನು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸ್ರಿ. ಕುಂತಿದೇವಿ ಯುವಕನಾಗಿರ್ತಕ್ಕಂಥ ಭೀಮನಿಗೆ ಹೇಳ್ತಾಳೆ, ಯಾಕೆ ಬ್ರಾಹ್ಮಣರ ಮನೆ ಇರ್ತಾರೋ ಬಕಾಸುರನ ಹಾವಳಿ ಹೆಚ್ಚಾಗಿರ್ತೈತಿ, ಇವು ಭೀಮನ ಹೊಟ್ಟೆನ ತುಂಬಿರುವುದಿಲ್ಲ. ಒಂದು ದಿವಸ ಆ ಬಕಾಸುರನ ಸುದ್ದಿ ಕೇಳಿ ಬರ್ತಾಳೆ, ಬ್ರಾಹ್ಮಣ ಹೆಂಡತಿಗೆ ಹೇಳ್ತಾಳೆ, ಅಮ್ಮ ನೀವು ಅನ್ನ ತಯಾರು ಮಾಡಿರಿ, ಪಾನ ತಯಾರು ಮಾಡಿರಿ, ನಮ್ಮ ಮಗನ ಕಳಿಸ್ತಾನೆ, ನನಗೆ 5 ಮಂದಿ ಮಕ್ಕಳದಾರು, ಒಬ್ಬ ಆದರೂ ಏನಾಗೋದಿಲ್ಲ, ನಿಮ್ಮ ಮಗ ಒಬ್ಬ ಅದಾನ ನೀವು ದುಃಖ ಮಾಡಕತ್ತೀರಿ, ಕಳಿಸ್ತಾನು. ತಯಾರು ಮಾಡಿದ್ರು. ಭೀಮಿಗೆ ಹೇಳ್ತಾಳೆ, ಭೀಮ ಬಂಡಿ ತುಂಬ ಅನ್ನ ಐತಿ ಹೇಳು ಅಂದಳು. ಎಲ್ಲಿತ್ತೇಯವ್ವ ಅಂದವ. ಹೇಳ್ತಾಳೆ ಆಕೆ, ಈಗಲ್ಲ, ಊರು ಹೊರಗೆ ಒಬ್ಬ ಕಾಡಿನೊಳಗೆ ಬಕಾಸುರ ಅಂತ ದೈತ್ಯದಾನಂತ, ಅವನು ಯೋಗ್ಯ ಶಾಸ್ತಿ ಮಾಡು, ನೀ ಅನ್ನ ಊಟ ಮಾಡು. ಆಯ್ತೇವ ಅಂದ. ಯಾರ್ಯಾರೇ ತಮ್ಮ ಮಕ್ಕಳನ್ನ ಇಷ್ಟು ಧೈರ್ಯ ಕೊಟ್ಟು ಬೆಳೆಸಿ ಕಳಿಸ್ತೀರನ? ಯುವಕರ ಬಗ್ಗೆ ಹೇಳಕತ್ತೀನ, ಯುವಕರೇ ನಮ್ಮ ದೇಶದ ಸಂಪತ್ತು. ಭಗತ್ ಸಿಂಗನನ್ನು ಕೊನೆ ಇದ್ರೊಳಗೆ ಕರ್ಕೊಂಡು ಹೋಗುವಾಗ ಅವ್ರ ತಾಯಿ ಅಳಾಕತ್ತಿದ್ದಳತ್ತು. ಯಾಕಮ್ಮ ನಾ ಸಾಯ್ತೇನಂತ ಅಳ್ತೀಯೇನು ಅಂತ ಕೇಳಿದ. ಅವಾಗ ತಾಯಿ ಅಂದಳು, ಇಲ್ಲೋ ನೀನು ಒಬ್ಬನ ಆಡ್ದೇನೆ, ನಾನು ಇನ್ನೊಂದು 4 ಮಂದಿ ಇದ್ರೆ ನಿನಗತಿ ದೇಶ ಸೇವಾಕ ಬಿಡ್ತೀನಿ ಅಂದಳು. ವಿಚಾರ ಮಾಡಿ ನೋಡಿ, ಇಂಥ ಧೈರ್ಯ ಬೇಕು, ಮಕ್ಕಳಲ್ಲಿ ಧೈರ್ಯ ತುಂಬಬೇಕು. ಎಲ್ಲರೇ ಓಣ್ಯಾಗ ಯಾರೇ ಬಾಯಿ ಮಾಡಾಕತ್ತಿರು, ಬಾರೋ ಎಪ್ಪತ್ತು ಒಳಗೆ ಅಡುಗೆ ಮನ್ಯಾಗ ಕುಂಡಿಸ್ತೀರಿ. ಪದ್ಧತಿ ಅಲ್ಲಿದು. ಯುವಶಕ್ತಿಯಲ್ಲಿ ಬಹಳ ದೊಡ್ಡ ಶಕ್ತಿ. ಯುವಶಕ್ತಿ ಬಲಾಬಲಂ, ಯಾವ ಬಲ ಹೆಚ್ಚಂದ್ರೆ ಯುವಶಕ್ತಿ. ಆದ್ರೆ ಯಾಕ್ರಿ ಹಿಂಗೆ ಯಾಕತ್ತೀರಿ ಅಂತ ಕೇಳ್ಬೋದು. ನಮ್ಮ ದೇಶದ ಇತಿಹಾಸದಲ್ಲಿ 3600 ವರ್ಷ ಇತಿಹಾಸದೊಳಗೆ ನಮ್ಮ ಭಾರತೀಯರ ನಮ್ಮನ್ನು ನಾವು ಆಳಿಕೊಂಡದ್ದು ಕೇವಲ 800 ವರ್ಷ. 3500 ಇತಿಹಾಸದೊಳಗೆ ಕೇವಲ 800 ವರ್ಷ. ಉಳ್ಕಿದ್ದೆಲ್ಲ ಸಮಯ ಎಲ್ಲ ಪರಕೀಯರ ಆಳ್ಯಾರ. ಭಾರತ ದೇಶದ ಸವಿ ಅನ್ನವನ್ನು ಉಂಡಾರ, ನಾಲಿಗೆ ಮೇಲಿನ ರುಚಿ ಹೋಗಿಲ್ಲ. ಯುವಶಕ್ತಿ ಹಾಳಾದ್ರೆ ಭಾರತ ನಮ್ಮ ಕೈವಶ ಆಗ್ತೈತಿ ಅಂತ ತಿಳ್ಕೊಂಡು ಮಿಲ್ಟ್ರಿ ಬಂದೋಬಸ್ತ್ ಐತಿ, ಆರಕ್ಷಕರು ಬಂದೋಬಸ್ತ್ ಅದಾರ, ಕೆಲವೊಂದು ತರುಣರು ಕೆಲವೊಂದು ಸಂಘಗಳು ಬಂದೋಬಸ್ತ್ ಅದಾವೆ. ಏನು ವಿಚಾರ ಮಾಡ್ಯಾರಂದ್ರೆ 3 ಮಾಧ್ಯಮಗಳಂತಂದಾರೆ. ಯುವಶಕ್ತಿ ಹಾಳಾಗಬೇಕು, ತರುಣ ಶಕ್ತಿ ಹಾಳಾಗಬೇಕು. ಯಾವ ಮಾಧ್ಯಮಗಳು ಅಂತ ಕೇಳಿದರೆ, ಒಂದು ತಿನ್ನೋ ಮಾಧ್ಯಮ, ಇನ್ನೊಂದು ನೋಡೋ ಮಾಧ್ಯಮ, ಇನ್ನೊಂದು ಕೇಳೋ ಮಾಧ್ಯಮ. ಯಾವ್ರಿಗೆಲ್ಲ ನೀವು ಎಲ್ಲ ಕೇಳತ್ತೀರಿ, ಟ್ಯಾಕ್ಟರ್ದೊಳಗದು ಎಲ್ಲ ನೋಡ್ರಿ. ಯುವಶಕ್ತಿ ಹಾಳಾಗಿ ಕಿವಿ ಮುಚ್ಕೋಬೇಕ್ರಿ ಅಂಥ ಹಾಡುಗಳು. ಆ ಹಾಡ ಬರೋದು ಹಾಡಿದಾವ ಕ್ಯಾಸೆಟ್ ಮಾಡಿ ನಮ್ಮಲ್ಲಿ 6 ಎಕರೆ ಹೊಲ ತೊಗೊಂಡಾನ. ದುಡ್ಯಾವ್ರ ರೈತರು ಹೊಲ ಮಾರ್ಕೊಳಕತ್ಯಾರ, ಯಾಕೆ ಅವನು ಕೇಳಿ. ಆಮೇಲೆ ತಿನ್ನೋ ಮಾಧ್ಯಮ ಗುಟ್ಕಾ ಅಂತ ತೆಗ್ದಾರ. ಏನ್ರಿ ಗುಟ್ಕಾ? ಒಬ್ಬ ಹುಡುಗೊಂದು ಮಂತ್ರ ಹೇಳೀನಿ, ಅನ್ನೋತ್ತಮ ಅಂತ ಒಂದು ಜಾಗದಾಗ. ಏನ್ರಿ ಅನ್ನೋ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಇದು ಬರಂಗಿಲ್ರಿ ಅನ್ನೋ. ಮತ್ತೇನು ಬರ್ತೈತಿ? ನನಗೆ ಬ್ಯಾರೆ ಮಂತ್ರ ಬರ್ತೈತಿ ಅಂದವು. ಸ್ಟಾರೋ ಬ್ರಹ್ಮ ವಿಮಲೋ ವಿಷ್ಣು ಮಾಣಿಕ್ ಚಂದೋ ಮಹೇಶ್ವರ ತಸ್ಮೈ ಶ್ರೀ ಘಟಕಾಯ ನಮಃ.
ಯುವಶಕ್ತಿ ಇದಕ್ಕೆ ಕೆಟ್ಟ ಕ್ಯಾಸೆಟ್ ಕೇಳೋದು, ಕೆಟ್ಟ ಅದರೊಳಗೆ ಸಣ್ಣ ವಿಷಯ ಇರ್ತೈತಿ ರೀ. ಯುವಶಕ್ತಿ ಹಾಳು ಮಾಡುವಂಥದ್ದು ಗುಟ್ಕ ಅದು ಯಾರಿಗೆ ತಿಳಿದಿಲ್ಲ. ಭಾಳ ಬೆಳೆಸೋದು ಬೇಡ. ಕಿರಾಣಿ ಅಂಗಡಿಯವ್ರು ನನಗೆ ಕಲ್ ತೊಗೊಂಡು ಬಂದಾರು. ಕಂಡಾಪಟ್ಟಿ ವ್ಯಾಪಾರ ಮಾಡ್ತಿದ್ವಿ. ಮನೆ ಏನೋ ಹೇಳಿ ಹೋಗಿದ್ದಿ ಹಾಯ್ ನಮ್ಮ ಊರ ಮೇಲೆ ಅಂದ್ರೆ ಏನು. ಅದಕ್ಕೆ ತಿನ್ನೋ ಮಾಧ್ಯಮ, ಕೇಳೋ ಮಾಧ್ಯಮ, ನೋಡೋ ಮಾಧ್ಯಮ 24 ತಾಸು ಕೈಯಂದು ಮೊಬೈಲ್ ಇಡಂಗೆ ಇಲ್ಲ. ಏನು ನೋಡ್ತಾರೋ ಅವ್ರಿಗೆ ಗೊತ್ತಾ. ಹಿರಿಯರು ಬೇದ್ರೆ ಕೌದಿ ಮುಸುಕು ಹಾಕೊಂಡು ಒಳಗೆ ನೋಡ್ತಾರೆ. ಅದನ್ನೆಲ್ಲ ನೋಡಿದ್ರೆ ಈಗ ತೇರದಾಳ ಗ್ರಾಮದೊಳಗೆ, ಪಟ್ಟಣದೊಳಗೆ ಇಷ್ಟು ಯುವಕರು ಉತ್ಸಾಹದಿಂದ ಅಪ್ಪವ್ರ ಉತ್ಸವ ಮಾಡ್ಲಿಕ್ಕತ್ತಿದ್ರು. ಮ್ಯಾಲೆ ಹತ್ತಿ ಮ್ಯಾಲೆ ಪುಷ್ಪವೃಷ್ಟಿ ಮಾಡಿದರು. ನನಗೂ ಅಪ್ಪವ್ರು ಇಲ್ಲಿ ಕುಂಡ್ರಿ ಇಲ್ರಿಪ್ಪ ನಾ ನಡ್ಕೊತ ಬರ್ತಾನ ಇಲ್ಲಿ ಕಡೆಗೆ ಅವರು ತಮ್ಮವ್ರು ಬರೀ ಅಜ್ಜ ಇಲ್ಲಿ ಅಂತೇಳಿ ಗಾಡ್ಯಾಗ ಕುಡಿಸಿದ್ರು. ನಾರಿನೊಂದಿಗೆ ಹೂವಿನೊಂದಿಗೆ ನಾರು ಸ್ವರ್ಗ ಸೇರಿದಂತೆ ಅಪ್ಪವ್ರ ವೈಭವ ಕಣ್ತುಂಬ ನೋಡೀನಿ. ಅದಕ್ಕಾಗಿ ನಿಮ್ಮ ಯುವಶಕ್ತಿ ಇದೇ ಗುರು ಸೇವೆಯಲ್ಲಿ ನೀವು ತೊಡಗಿಸಿದ್ರಿ, ಇದರೊಳಗೆ ಬೆಳೆದ್ರಿ, ನಿಮ್ಮ ಮುಂದಿನ ಮಕ್ಕಳಿಗೂ ಇದೇ ಬೆಳೆಸಿದ್ರಿ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಯಾರೋ ಒಂದು ಬಟ್ ಹಚ್ಚು ಶಕ್ತಿ ಬರಂಗಿಲ್ಲ. ದೇಶ ಕಾಯೋರು ನೀವೇ ಎಲ್ಲರು, ದೇಶ ಕಾಯೋರು ನೀವೇ ಎಲ್ಲರು. ಮುಂಜಾನೆ ಎದ್ದು ಕೂಡಲೇ ನೀವು ದೇವ್ರಿಗೆ ಕೈ ಮುಗಿಬೇಡ್ರಿ, ಮತ್ತಾರಿಗೂ ಬೇಡ. ಯಾರಿಗೆ ಅಂತ ಕೇಳಿದರೆ ಒಬ್ಬ ದೇಶ ಕಾಯ್ತಕ್ಕಂಥ ಸೈನಿಕ ನಮಸ್ಕಾರ ಮಾಡಿರಿ, ಒಬ್ಬ ಇಲ್ಲೇ ಹೊಟ್ಟಿಗೆ ಅನ್ನ ಕೊಡ್ತಕ್ಕಂಥ ರೈತನಿಗೆ ಮಾಡಿರಿ. ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು ಇದು. ಎಲ್ಲರಲ್ಲಿ ಈ ಸ್ವಭಾವ ಬೆಳಿಬೇಕು. ಹಿಂಗೆ ನೀವೆಲ್ಲ ಮಾಡಿದ್ದನ್ನು ನೋಡಿ ಬಹಳ ಆನಂದ ಆಯ್ತು. ಈ ಶಕ್ತಿ ಯುವಶಕ್ತಿ ಬೆಳಿಬೇಕು. ಸತ್ಕಾರ್ಯಗಳಿಗೆ ತಮ್ಮ ಶಕ್ತಿ ವಿನಿಯೋಗ ಮಾಡಬೇಕು. ಬಕಾಸುರನಂಥ ರೈತರು ಹಿಂಸ ಕೊಟ್ಟರು ಹೋದರು. ಹನುಮಂತನಂಥ ಶಕ್ತಿವಂತರು ದೇಶ ಸೇವಾ ಮಾಡಿದರು, ಇಂದಿಗೂ ದೇವರಾಗಿ ಪೂಜೆಗೊಂಡಾರ. ಅದಕ್ಕಾಗಿ ಮಹಾತ್ಮರು, ನಾವು ಕರ್ಮ ನಮ್ಮನ್ನು ಕರ್ಕೊಂಡು ಬಂದೈತಿ. ಮಹಾತ್ಮರು ನಮಗತೆ ಕರ್ಮಾಧೀನರಾಗಿ ಬಂದಿಲ್ಲ. ಅಪ್ಪವ್ರು ಬಂದಾರ, ನಮ್ಮ ಮುಂದನ ಬೆಳೆದಾರ, ನಮ್ಮ ಮುಂದೆ ವಿದ್ಯಾ ಕಲ್ತಾರ. ಆದರೆ ನಮಗತೆ ಎತ್ತ ನಾವು ತಿಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವು ಕರ್ಮ ಮೂಲಕ ಬಂದಿದ್ದೇವೆ, ಅವ್ರ ಪುಣ್ಯದ ಮೂಲಕ ಬಂದಾರ. ಲೋಕದಂತೆ ಬಾರರು, ಲೋಕದಂತೆ ಹೋಹರು, ಲೋಕದಂತೆ ಇರರು. ಮಹಾತ್ಮರಾಗಿರ್ತಕ್ಕಂಥವರು ಈ ಲೋಕದ ಜನರ ಜೊತೆ ಕರ್ಮ ಹೊತ್ತುಕೊಂಡು ಬಂದಿಲ್ಲ, ಕರ್ಮದ ಅಧೀನದೊಳಗನ ಇಲ್ಲ, ಆಗೋ ಕರ್ಮಕ್ಕೆ ಶಿಲಿಸಿ ಹೋಗೋದಿಲ್ಲ. ಅವ್ರು ಹೇಗೆ ಬಂದವರು ಅಂದ್ರೆ ಪುಣ್ಯದಂತೆ ಬಪ್ಪರು. ನೋಡ್ರಿ, ಅವರು ಹೊರಪುಣ್ಯಮಯ ಶರೀರ, ಪುಣ್ಯದಂತೆ ಬಪ್ಪರು, ಪುಣ್ಯದಂತೆ ಬಪ್ಪರು, ಧರ್ಮದಂತೆ ಇಪ್ಪರು. ಅವ್ರ ಜೀವನ ಎದರೊಳಗೆ ಕಾಲ ಕಳೀತಾರೋ ಅಂತ ಕೇಳಿದರೆ ಬರೇ ಧರ್ಮಕ್ಕಾಗಿ. ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಈ ರೀತಿಯೊಳಗೆ ಧರ್ಮಕ್ಕಾಗಿ ಅವರು ಕಾಲ ಕಳೀತಾರೆ. ಆಮೇಲೆ ಅವರು ಧರ್ಮಕ್ಕಾಗಿ ಏನೇನು ನಾವು ಏನೇನೋ ಮಾಡ್ಕೊತ ಹೋಗ್ತೀವಿ. ಯಾರ್ಯಾರೋ ಕರೆಯಕ್ಕೆ ಬಂದಾರತ್ತ ದುಃಖ ಮಾಡ್ತೀವಿ. ಹಾಗೆಲ್ಲ ಅವರು ಜ್ಞಾನದಂತೆ ಹೋಹರು. ಯಾವುದೇ ಮಹಾತ್ಮರು ದೇಹವನ್ನು ಬಿಟ್ಟು ಹೋಗುವಾಗ ಜ್ಞಾನದಂತೆ, ಯಾವುದು ಜ್ಞಾನ? ಪರಮಾತ್ಮನ ಸ್ವರೂಪನೇ ನಾನು, ಆತ್ಮನಿಗೆ ಸಾವಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಾಹ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮ ನನ್ನ ಶಸ್ತ್ರಗಳ ಕತ್ತರಿಸುವುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಾಹ. ಯಾವ ಅಗ್ನಿನೂ ಆತ್ಮನನ್ನು ಸುಡುವುದಿಲ್ಲ. ಅದಕ್ಕೆ ದಾಕ್ಷಾಯಣಿಯೇ ಸಾಕ್ಷಿ. ದಕ್ಷ ಬ್ರಹ್ಮಣ ಯಜ್ಞದೊಳಗೆ ಹಾರಿಕೊಂಡು ಪ್ರಾಣ ಬಿಟ್ಟಳು, ಮುಂದೆ ಪರ್ವತರಾಜನ ಮಗಳಾಗಿ ಹುಟ್ಟಿದಳು. ಯಾಕೆ? ಆತ್ಮ ಅವಿನಾಶಿ, ಆತ್ಮ ಸಾಯಂಗಿಲ್ಲ. ನೈನಂ ದಹತಿ ಪಾವಕಾಹ ನಾ ಚೈನಂ ಕ್ಲೇ ದಯಂತ್ಯಾಪೋ. ಯಾವ ನೀರು ಆತ್ಮನನ್ನು ತೊಯಿಸುವುದಿಲ್ಲ. ನಾ ಶೋಷಯತಿ ಮಾರುತಃ. ಯಾವ ಗಾಳಿನೂ ಆತ್ಮನನ್ನು ಒಣಗಿಸುವುದಿಲ್ಲ. ಅದಕ್ಕಾಗಿ ಮಹಾತ್ಮರು ಜ್ಞಾನದಂತೆ ಹೋಹರು ಅಂತ ಕೇಳಿದರೆ, ನಾನು ದೇಹವೇ ಅಲ್ಲ, ಒಂದು ದಿನ ಇದು ಬಿಟ್ಟು ಹೋಗೋದೈತಿ. ನಾನು ಆತ್ಮ, ನಾನು ಪರಮಾತ್ಮ ಸ್ವರೂಪೇದನು. ಆ ಜೀವನದಲ್ಲಿ ಎಲ್ಲ ಆತನ ಸಲುವಾಗಿ ದುಡಿದೇನೆ ಅಂತ ಆನಂದದೊಳಗೆ ದೇಹ ಬಿಟ್ಟು ಹೋಗ್ತಾರೋ. ಮಹಾತ್ಮರಿಗೂ ನಮಗೂ ಇರಬೇಕಾದಂಥದ್ದು ಈ ರೀತಿ. ಇನ್ನು ಮೇಲೆ ನಾವು ಪ್ರಪಂಚದೊಳಗನ ಅದೀವ್ರಿ, ಅದೀವಿಲ್ರಿ ಎಲ್ಲರೂ ಪ್ರಪಂಚದೊಳಗೆ. ಅಪ್ಪವರು ಪ್ರಪಂಚದೊಳಗೆ ಅದಾರ, ಮಹಾತ್ಮರು ಎಲ್ಲರೂ ಪ್ರಪಂಚದೊಳಗೆ ಅದಾರ. ಬಸವಾದಿ ಪ್ರಮತ್ತವರು ಪ್ರಪಂಚದೊಳಗೆ ಇದ್ದರು.
ಶಂಕರಾಚಾರ್ಯರು ಪ್ರಪಂಚದೊಳಗೆ ಪ್ರಭುದೇವರು ಚನ್ನಬಸವಣ್ಣವರು ಎಲ್ಲ ಪಂಚಾಚಾರ್ಯರು ಪ್ರಪಂಚದೊಳಗಿದ್ರು ಅವರಿಗೆ ನಮಗೆ ಯಾಕೆ ಒಂದಿಷ್ಟು ಅಂತರ ಐತಿ ವಿಚಾರ ಮಾಡಿ. ಮಹಾತ್ಮರಿಗೂ ನಮಗೆ ಯಾಕೆ ಅಂತರ ಐತಿ ಅಂದರೆ ಅದಕ್ಕೆ ಉರ್ಲಿಂಗ ಪೇದ್ಯಗಳು ಒಂದು ಇದನ್ನು ಕೊಡ್ತಾರೆ. ಉರ್ಲಿಂಗ ಗುರುಗಳು ಒಂದು ಉಪಮೆಯನ್ನು ಕೊಡ್ತಾರೆ. ಏನು? ಉದಕವೆಲ್ಲ ಒಂದೇ, ನೀರು ಒಂದೇ ಐತಿಲ್ರಿ, ಉದಕವೆಲ್ಲ ಒಂದೇ. ಈಚಲವನ ಆಶ್ರಯಿತಿ ಸುರಾಪಾನವೆನಿಸಿತ್ತು, ಕಲ್ಪತರುವನ್ನು ಆಶ್ರಯಿಸಿ ಅಮೃತವೆನಿಸಿತ್ತು. ನೋಡ್ರಿ, ಒಂದು ಹಳ್ಳದ ದಂಡೆ ಒಳಗೆ ಒಂದು ಶಿಂದಿ ಗಿಡ ಐತಿ, ಒಂದು ತೆಂಗಿನ ಗಿಡ ಐತಿ. ಒಂದೇ ನೀರು ಕುಡಿತಾವೆ, ಸ್ವಲ್ಪ ಸಮೀಪನ ಬೆಳಿಲಿಕ್ಕೆ ಹತ್ಯಾವ. ಆದರೆ ಆ ಶಿಂದಿ ರಸದಿಂದ ಏನಾಗ್ತೈತಿ? ನಿಶೆ ಆಗ್ತೈತಿ. ಅದರೊಳಗೆ ಅದೇ ನೀರು ಜಗೈತಿ. ಆ ಶಿಂದಿ ಗಿಡ ತನ್ನ ಗುಣದಂತೆ ನಿಶೆ ಮಾಡಿತು. ತೆಂಗಿನ ಗಿಡ ಏನಾಯ್ತು? ಕಲ್ಪತರುವನ್ನು ಆಶ್ರಯಿಸಿ ಅಮೃತವೆನಿಸಿತ್ತು. ಹಾಗೆ ಮಾನವರಾದ ನಾವುಗಳೆಲ್ಲ ಏನು ಮಾಡಿವಿ ಅಂದ್ರೆ ಅಂಗಣಿಯನ್ನು ಆಶ್ರಯಿಸಿ ಭವಾರಣ್ಯಕ್ಕೆ ತುತ್ತಾದೆವು. ನಾವು ಸಂಸಾರವನ್ನು ಆಶ್ರಯಿಸಿ ನಾನು ನನ್ನದು ನಮ್ಮದು ಅಂಥೇಳಿ ಏನು ಮೋಹ ಹಿಡಿದೀವಲ್ಲ, ಇದನ್ನು ಆಶ್ರಯಿಸಿ ನಾವು ಭವಾರಣ್ಯಕ್ಕೆ ಅಂದರೆ ಹುಟ್ಟೋದು ಸಾಯೋದಕ್ಕೆ ತುತ್ತಾದೆವು. ಅವ್ರು ಏನು ಮಾಡಿದರು? ಲಿಂಗವನ್ನು ಆಶ್ರಯಿಸಿ, ಮಹಾತ್ಮರು ಲಿಂಗವನ್ನು ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವಾದರು. ಅವರು ಲಿಂಗವನ್ನು ಆಶ್ರಯಿಸಿದ್ರು, ಕ್ರಿಯಾ ಮಾಡಿದರು, ತಪಸ್ಸು ಮಾಡಿದರು. ಗುರು ಗಂಗಾಧರಪ್ಪನವ್ರು ಮಾಡ್ತಕ್ಕಂಥ ತಪಸ್ಸು ಬಹುಶಃ ಹಳಿ ಮಂದಿಗೆ ಅಷ್ಟಾಗಿ ಗೊತ್ತೈತಿ, ಯಾರಿಗೆ ಗೊತ್ತಿಲ್ಲ. ನಾ ಭಾಳ ಸಣ್ಣವಿದ್ವಿ. ಎಂಥ ಕ್ರಿಯೆ ಅವ್ರದ್ದು, ಎಂಥ ಲಿಂಗ ಪೂಜಾ ನೋಡಬೇಕು. ಇಲ್ಲಲ್ವ, ಅದು ಬೀಳ್ತೈತಿ ಅಂತ ಅನ್ಸಲಿಲ್ಲ, ಅಲ್ವದವ ಅಂತ ಹೇಳಿದ್ದೀನಿ. ಹಿಂಗಾತ್ರಿ ಒಬ್ಬ ಮಾಯಕದವ ಪುರಾಣ ಹೇಳಾಗ ಬಂದ. ನಾ ಈಗ ಪ್ಲಾಸ್ಟರ್ದವ್ರು ಇದಾವ್ರಿ, ಸ್ಟೀಲಿನೂ ಇದ್ದು ರೀ, ಒಂದು 4-5 ಕಿಲೋ ಅಜ್ಜಿ. ಶಾಸ್ತ್ರಿ ಇನ್ನೊಂದಿಟ ಏರ್ಸ್ಪಾ ಅಂತ ಹೇಳಿ ಅಂದ. ಗಬಕ್ಕೆ ನಾವು ಮಾಯಕ್ಕೆ ಏರ್ಸವ ಬಂದು ಹಿಂಗೆ ಕೈಯಾಗ ಹಿಡಿದ್ರಿ, ಬೆಟ್ಟ 2 ಹಲ ಶಿವ. ಪುಟ್ಟಿ ಸಾವಕಾಶ ಆದಲ್ಲ, ಪಾಡ ಇರಲಿ. ಮಹಾತ್ಮರು ಕ್ರಿಯಾಮೂರ್ತಿಗಳು. ಗಂಗಾಧರಪ್ಪಗಳವರ ಹಳಿ ಮಂದಿನವ್ರು ಯಾರೋ ಒಬ್ಬರು ನೋಡಿದವ್ರು ಇರ್ಬೋದು, ಈಗಿನವರಂತೂ. ಯಾಕಂದ್ರೆ 50 ದಶಕಗಳು 50 ವರ್ಷಗಳ ಏನೋ ಸಣ್ಣವಿದ್ನಿ ನಾನು, ಬಹಳ ಸಣ್ಣವಿದ್ನಿ. ಅದೇ ಶಾಲೆಗೆ ಹೋಗ್ತಿದ್ನಿ. ಬೇಸಿಗೆ ದಿನದೊಳಗೆ ಇಲ್ಲಿ ಬಿಟ್ಟು ಅಪ್ಪವರು ನವಲಿಗೆ ಬರೋವ್ರಿ, ಗಂಗಾಧರಪ್ಪನವ್ರು. ನವಲಿಗೆ ಬಂದರೆ ತಿಂಗಳಗಟ್ಟಲೆ ಅಲ್ಲೇ ಇರ್ತಿದ್ರು. ಯಾಕೆ? ತಂಪು ವಾತಾವರಣ, ತೋಟಪಟ್ಟಿ ಜಾಗ ಇರೋರು. ದಿನ ಒಂದು ಭಿನ್ನ. ಯಾರು ಕರೀತಾರೆ ಅವ್ರ ಮನೆ? ನಡ್ರಿಪ್ಪ ಆಯ್ತು ಬರ್ತೀವಿ. ಆವಾಗ ನಮ್ಮ ಅಜ್ಜಿದ್ದ ನನ್ನ ಕೈ ಹಿಡಿದು ಕರ್ಕೊಂಡು ಅಪ್ಪವ್ರಂತಿಗೆ ಕರ್ಕೊಂಡು ಬರ್ತಿದ್ದ. ಗಂಗಾಧರ ಅಪ್ಪವ್ರಂತಿಗೆ, ಏನು ಗದ್ದಿಗಾಗದಾರಲ್ರಿ ಗಂಗಾಧರ ಅಪ್ಪವ್ರಂತಿಗೆ ಕರ್ಕೊಂಡು ಬರ್ತಿದ್ದ. ಹೋಗಿ ನಾನು ನಮಸ್ಕಾರ ಮಾಡ್ತಿದ್ನಿ. ಮಗಲ್ದಾಗ ಪ್ರಸಾದ ಇರ್ತಿತ್ತೋ ಗಬಕ್ಕನ ಹಿಂಗೆ ಹಣ್ಣಿಗೆ ಹಚ್ಚಿ, ಹಾಂ ಮರಿ ಆರಾಮದಿ ಅನ್ನೋರಿ ಅಪ್ಪವ್ರು. ಹ್ಞೂನ್ರಿಪ್ಪ. ಈ ರೀತಿಯಾಗಿರುವಾಗ ಅವರ ಲೀಲೆಗಳನ್ನು ನಾನು ನೆನಪು ಮಾಡಿಕೊಡ್ತೀನಿ ನಿಮಗೆ. ಗಂಗಾಧರಪ್ಪನವರ ತಪಸ್ಸಿನ ಫಲ, ಗಂಗಾಧರಪ್ಪನವರ ಒಂದು ಕ್ರಿಯಾ, ಗಂಗಾಧರಪ್ಪನವರ ಲಿಂಗ ಪೂಜಾ ಒಂದು ರೀತಿ, ಭಕ್ತರ ಮೇಲೆ ಇರ್ತಕ್ಕಂಥ ಅಂತಃಕರಣ ಭಾಳ ದೊಡ್ಡದು. ಪ್ರತ್ಯಕ್ಷ ನೋಡಿ ನನಗೆ ಹೆಮ್ಮೆ. ಯಾಕಂದ್ರೆ ಸಣ್ಣವನಿದ್ರು ಕೂಡ ಹೆಚ್ಚು ಸಂಸ್ಕಾರ ನನಗೆ. ನಮ್ಮ ಅಜ್ಜನೂ ಕೂಡ ಯಾವತ್ತೂ ದೊಡ್ಡವ್ರ ಹಂತಕ್ಕೆ ನಾನು ಹೋಗ್ತಿದ್ದಿಲ್ಲ, ಅದೇ ಸಂಸ್ಕಾರ. ಆವಾಗ ಅಪ್ಪವರು ಅಲ್ಲಿ ಬಂದು ಒಬ್ಬ ಭಕ್ತ ಕೇಳಿದ, ಏನೋ ಮತ್ತು ಇಲ್ಲೇ ಬಂದೇನಿ, ಮತ್ತು ಭಾಳ ವರ್ಷಕ್ಕೆ ಅಪ್ಪವ್ರ ಆಶೀರ್ವಾದ ಅನ್ನೋದು ಗಂಡು ಹುಟ್ಟಿತ್ತು ರೀ. ಅವ್ರು ವಾಣಿ ಒಳಗೆ ಹೇಳ್ತಾನೆ ರೀ, ಎಂಥ ಬಲ ಐತಿ ಅನ್ನೋದು. ಏನೋ ಮತ್ತು ಗಂಡು ಹುಟ್ಟೈತಿ, ಮತ್ತು ನನ್ನ ಕೈಲೇನ ಜಡಿ ತೆಗಿಸ್ಬೇಕಂತ ಬೇಡ್ಕೊಂಡದಿ ಅತ್ತ, ಮತ್ತು ಗುರುಬಸಪ್ಪ ಶೆಟ್ಟಿ ಅಂತ ಹೇಳಿದ್ರಿ. ಹ್ಞೂನ್ರಿಪ್ಪ. ಮತ್ತು ಇಲ್ಲೇ ಬಂದಾನೆ, ಒಂದು ದಿನ ಕರ್ಕೊಂಡು ಬಾ ಮಗನ ಜಡಿ ತೆಗಿತ್ನಂದ್ರೆ ಅಪ್ಪ ಅವರು. ಯಪ್ಪ ಗದ್ದಿಗೆ ತೆಗಿಸ್ಬೇಕಂತ ಬೇಡ್ಕೊಂಡಿದ್ದೀವಿ ರೀ ಅಂದ. ಗದ್ದಿಗೆ ತೆಗಿಸೋಗಂದ್ರು. ಮಗ ಶಾಲಿಗೆ ಹೋಗಾಕತ್ತಿದ, 10-12 ವರ್ಷವಾದ, 10-15 ವರ್ಷದವಾದ. ಅಪ್ಪವ್ರ ಲಿಂಗೈಕ್ಯ ಆದ್ಮೇಲೆ ಗದ್ದಿಗೆ ತೆಗ್ಸಿದ್ರೆ ಲೆಕ್ಕ ಹಾಕ್ರಿ ಅಂಥದ್ದು. ಗದ್ದಿಗೆ ತೆಗ್ಸೋಗಂದ್ಬಿಟ್ರು. ಅಂಥ ಒಂದು ವಾಣಿ. ಆಮೇಲೆ ಇಲ್ಲಿ ತೆರೆದಾಳದೊಳಗೆ ಗಂಗಾಧರಪ್ಪ ಅವರು ಇದ್ದಾಗ
ಗುರು ಗಂಗಾಧರ ಜಗದ್ಗುರುಗಳು ಇಲ್ಲೇ ಭಾಳ ಹೆಚ್ಚಿರ್ತಿದ್ರು ಇವ್ರು. ಜಗದ್ಗುರುಗಳು ಒಮ್ಮೆ ಗುರುಗಳ ಪಾದ ಪೂಜೆ ಅಂತ ಹೇಳಿ ತಿಳ್ಕೊಂಡು ಇಟ್ಕೊಂಡಿದ್ದಾರಪ್ಪ ಅವರು. ಆವಾಗ ಅಡುಗೆ ಮಾಡಿಸಿದ್ರೆ ಜಾಗ ಯಾವುದೋ ಗೊತ್ತಿಲ್ಲ, ಏನು ಹೈಸ್ಕೂಲ್ ಮೈದಾನ ಇರೋಕ್ಕೋ ಸಣ್ಣವಿದ್ದು ನಾನು ನಮ್ಮ ತಾಯಿ ಜೊತೆಗೆ ಬಂದೀನಿ. ಏನಾರೇ ಕಾರ್ಯಕ್ರಮ ಆತಂದ್ರೆ ಗಂಗಾಧರ ಪೋಯೆ ನಾವೆಲ್ಲ ಟ್ರಕ್ ಇರು ಟ್ರಕ್ನ್ಯಾಗ ಕರ್ಕೊಂಡು ಬರ್ಬೇಕು ರೀ ಭಕ್ತರನ್ನೆಲ್ಲ. ಈ ರೀತಿಯಾಗಿ ಆ ಹೈಸ್ಕೂಲ್ ಮೈದಾನದೊಳಗೆ ಎಲ್ಲೋ ಬಯಲೊಳಗೆ 14 ಗಂಗಾಳ ಇಟ್ಟಿದ್ರಿ ಇವ್ರು. 7 ಗಂಗಾಳ ಹುಗ್ಗಿ 7 ಗಂಗಾಳ ಅನ್ನ ಎಲ್ಲ ಅಡುಗೆ ತಯಾರಾಗಿತ್ತು. ಉತ್ಸವ ಮುಗಿತು, ಪಾದ ಪೂಜೆ ಮುಗಿತು, ಇನ್ನು ಪ್ರಸಾದ ಭಕ್ತರಿಗೆಲ್ಲ. ಅಪ್ಪ ಅವರು ಬಂದರು. ಅವು ಸಾರಿನೂ ಎಷ್ಟು ಗಂಗಾಳಿದ್ದವು ನನಗೆ ನೆನಪಿಲ್ಲ. ಅವ್ರ ಮುಂದೆ ಹೋಗಿ ನಿಂತೀನಿ, ಏ ಮರಿ ನಡಿ ಗದ್ಲು ಭಾಳ ಆಕತಿ ನಡಿಪ ಅವನಂತಿಕು ಹೋಗಿ ಅಂದರು. ನಾ ತಿರುಗಿ ಬಂದು ನಿಂತೀನಿ ರೀ, ಮುಂದೆ ಇದ್ನಿ. 7 ಗಂಗಾಳದಾಗೇನು ಹುಗ್ಗಿ ಹೆಂಗೆ ರೀ ಹಿಂಗೆ ಭವಿಷ್ಯ ಅಲ್ಲ, ಮೊಣಕೈ ತನಕ ಕೈ ಎದ್ದೆ 7 ಗಂಗಾಳದನು 2 ಹಸ್ತ ಒಗದ್ರೆ ಸತಾಲ ತುಂಬಕ್ರಿ. ಹಿಂಗೆ ಕೈ ಹಾಕಿ ಹಿಂಗೆ ತೊಗೊಂಡಿರೋದ್ರ ಮೈ ಮೇಲೆ ಎತ್ತರ ಆಡ್ರಿ. ಅಪ್ಪವ್ರಿಗತೇನೆ ಎತ್ತರ ಭಾಳ ಅವರು ಅಜಾನುಬಾಹು ನೋಡ್ಬೇಕು. ಹಿಂಗೆ ತೊಗೊಂಡು 2 ಸಲ ಹಾಕಿದ್ರೆ ಸತಾಲ ತುಂಬಕ್ರಿ. ಆವಾಗ ಸತಾಲತ್ತಿದ್ದು 7 ಗಂಗಾಳ ಹುಗ್ಗಿ ತೆಗೆದ್ರು ಮೊಣಕೈತನ ಎದ್ದಿ ಅಲ್ಲೇ ಅದನ್ರಿ ನಾ ಮುಂದೆ. ಆಮೇಲೆ 7 ಗಂಗಾಳ ಅನ್ನನೂ ತೆಗೆದ್ರು ಪ್ರಸಾದ 2 ಬಗ್ಸಿ ದುರ್ಡಿನ ತುಂಬಬೇಕು. ಆನಂತರ ಸಾರಿನೊಳಗೆ ಹೋಗಿ ಕೈ ತೊಳ್ಕೊಂಡ್ರು, ಮ್ಯಾಲೆ ಹಾಲು ಹಾಕಿದ್ರು ಭಕ್ತರು. ತೊಳ್ಕೊಂಡು ಬಂದು ಅತ್ತ ಪ್ರಸಾದ ನಡೀತು. ಅಪ್ಪವರು ಊರಾನ್ ಮಠದಾಗ ಬಂದು ಕೂತರು. ಯಾರೋ ಒಬ್ಬ ಮನುಷ್ಯ ಮಹಾತ್ಮರ ಒಂದು ಇದನ್ನು ಬಲ್ಲವ ಅಲ್ಲ ಬಂದ, ಯಪ್ಪ ಒಟ್ಟು ಸುಡ್ದ್ರಾಗ ಕೈ ಹಾಕಿದ್ರಿ, ಕೈ ಗುಳ್ಳಿ ಎದ್ದಿರ್ಬೇಕಿಲ್ಲ ಅಂದವ. ನೋಡ್ರಿ ಕೈಗೆ ಗುಳ್ಳಿ ಎದ್ದಿರ್ಬೇಕಿಲ್ಲ ಅಂದ. ನೋಡಪ್ಪ ಅಂಥೇಳಿ ಅಪ್ಪವ್ರ ಕೈ ಚಾಚಿದ್ರಿ. ಹಿಂಗೆ ಏನು ಕೇಳಬೇಡ್ರಿ, ನಮ್ಮ ಹೆಂಗೆ ಸಾದಾ ಮನುಷ್ಯನ ಹಾಸ್ತಿರ್ತಾವೆ ಹಂಗೆ ಇದ್ದು. ಹೆಂಗ್ರಿಪ್ಪ ಇದು ಹೆಂಗ್ರಿಪ್ಪ ಅನ್ಕೋತ ಹಾಲು. ಮತ್ತೊಮ್ಮೆ ಅಪ್ಪವ್ರ ಪಾದ ಪೂಜೆ ಇತ್ತು. ಯಾವುದೋ ಶ್ರಾವಣ ಯಾವುದೋ ಕಾರ್ಯಕ್ರಮ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಕ್ತರನ್ನ ಕರ್ಸತ್ತಿದ್ರಿ. ಅಪ್ಪವ್ರು ಟ್ರಕ್ ಕೊಡೋ ಪಾದ ಪೂಜೆ ನಡೆದಿತ್ತು. ಜಗದ್ಗುರುಗಳು ಪಾದ ಪೂಜೆ ನಡೆದಿತ್ತು. ಮತ್ಯಾವುದೋ ಸಮಯ ಅಂಥ ಸಂದರ್ಭದೊಳಗೆ ಮಠದ ಮಾಳಿಗೆ ಸುತ್ತ ಕಡೆ ಮಾಳಿಗೆ ಹೆತ್ತಿ ಹೆಣ್ಮಕ್ಳು ನಿಂತಿದ್ರು. ನಾ ಕಂಡುಕೊಂಡ ಅನುಭವ ನಿಮಗೆ ಹೇಳಾಕತ್ತೀನಿ. ಸುತ್ತ ಕಡೆ ಮಾಳಿಗೆ ಮೇಲೆ ಎಲ್ಲರೂ ಹೆಣ್ಮಕ್ಳು ಮ್ಯಾಲಿದ್ದರು, ತೆಳಗೆ ಪಾದ ಪೂಜೆ ಮಡಿ ಭಕ್ತರಿದ್ದರು, ಹೊರಗೆಲ್ಲ ಹುಡುಗರು ಅದು ಇದ್ದರು. ಆ ಮಠದ ಹಿಂದೆ ಒಂದು ಟಾಕಿ ಐತ್ರಿ. ಈಗ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಭಾಳ ದೊಡ್ಡ ಟಾಕಿ ನೀರಿಂದು. ಆ ಟಾಕಿ ತುಂಬಿತ್ತದು, ಜನರಿಗೆ ಭಾಳ ನೀರು ಬೇಕಂತ ತುಂಬಿದ್ರು. ತುದಿಗೆ ನಿಂತಂಥ ಹೆಣ್ಮಗಳು ಬಾಯಿಗೆ ಹಿಂಗೆ ನೋಡ್ಲಾಕ ಹೋದಳು, ಬಗಲಾಗ ಕೂಸಿತ್ತು, ಜರದ ಟಾಕ್ಯಾಗ ಬಿತ್ತು. ಆಕೆ ಬಾಯಿ ಮಾಡಾಕತ್ತೀವಿ, ಎಲ್ಲಿ ಬಿದ್ದೈತಿ ಅನ್ನೋದು ಯಾರಿಗೆ ಬರೇ ಲಕ್ಷ ಎಲ್ಲ ಆ ಕಡೆ ಗುರುಗಳ ಕಡೆನೇ ಇತ್ತು. ಹಿಂಗಿದ್ದಾಗ ನನ್ನ ಕೂಸು ತಳಕಿ ಎಲ್ಲಿ ಏನಾತತಿ ಎಲ್ಲರೂ ಕೇಳ್ತಾರೆ. ಆವಾಗ ಆಕಿ ಉಸಲ್ ತಿರುವಲ್ರಿ, ಕೂಸ್ ಅಂದ ಒಂದು 5 ನಿಮಿಷದ ಮೇಲೆ ಅಲ್ಲಿ ಟಾಕ್ಯಾಗಿ ಬಿದ್ದೈತಿ ಅಂದಳು. ಅವಾಗ ಮಂದಿ ಎಲ್ಲ ನೋಡಿದ್ವಿ. ಓಡಿಗೆ ನಾ ಹೋಗಿ ನೀವು ಗುಮ್ಟ್ ಹಾಕ್ಯಾರಿ. ಒಬ್ಬ ಜಿಗದ ಕೂಶನ್ ತಗೊಂಡು ಬಂದ 10 ನಿಮಿಷ ಆಗಿರ್ಬೇಕು. ಹೋಗಾಕೆ ಎಷ್ಟು ಟೈಮ್ ಬೇಕ್ರಿ? 1 ನಿಮಿಷ ಬೇಡ, 2 ನಿಮಿಷನಾಗ ಶಿವಾಯನ್ ಮಾತೆ 10 ನಿಮಿಷ ಬಿದ್ದಿರ್ಬೇಕು. ಕೂಶನ್ ತಂದ ಅಪ್ಪವ್ರು ಮಠದ ಮುಂದೆ ಕುರ್ಚಿದ ಮೇಲೆ ಕೂತಿದ್ರು. ಅಲ್ಲಿ ಪಾದ ಪೂಜೆ ನಡೆಯಂಗೆ ನಡೀತಿತ್ತು. ಆ ಕೂಶನ್ ಹಿಂಗೆ ಅಂಗಡಿಯಾಗಿ ಹಿಡ್ಕೊಂಡು ತಂದು ಅಪ್ಪವ್ರು ಮುಂದೆ ಇಳಿಸಿದ್ರು. ಆ ಕೂಶನ್ ನಾ ಅಲ್ಲೇ ಮಗ್ಲಿದ್ನಿ. ಅಲ್ಲೇ ಸಣ್ಣ ಕರೆ ಅಪ್ಪವ್ರಂತಕ್ಕೆ ಯಾವತ್ತೂ ಅಲ್ಲೇ ಇರೋದು. ಕೂತೀನಿ ಹಿಂಗೆ ಕೈಯಾಗ ತಂದ್ರು ಕೂಶನ್. ಅಪ್ಪವ್ರು ಕುರ್ಚಿದ ಮೇಲೆ ಕೂತಿದ್ರು. ಹಿಂಗೆ ಕೂಶನ್ ಮುಂದೆ ಹಾಕಿದ್ರಿಪ್ಪ. ಹಿಂದಿನ ಮಠದ ಟಾಕಿದಾಗ ಕೂಸು ಬಿದ್ದೈತ್ರಿ, ತಕ್ಕೊಂಡು ಬರೋದು 10 ನಿಮಿಷ ಆಯ್ತು, ತಡ ಆಗೈತಿ. ಹಿಂಗೆ ಗುರುಗಳ ಮೇಲೆ ಅಪವಾದ ಬಂದಂಗೆ ಆತ್ಲ ಇದು ಅಂದ್ರಪ್ಪ. ಗುರುಗಳ ಮೇಲೆ ಅಪವಾದ ಬಂದಂಗೆ ಆತ್ಲ. ಒಳ್ಳೆಯ ಕಾರ್ಯ ನಡೆಯುವಾಗ ಇಂಥದ್ದು ಆತಂದ್ರೆ ಮತ್ತು ನಮ್ಮಲ್ಲಿ ಶಕ್ತಿನೇ ಇಲ್ಲ ಅನ್ನಂಗೆ ಆತ್ಲ. ಮತ್ತೇನು ಹಾಕಿ ಖುಷಿನ ಅಂದರು. ಮುಂದೆ ಹಾಕಿದ್ರು. ಬಲಗಾಲ ಪಾದ ಹೊಟ್ಟೆ ಮೇಲೆ ಇಟ್ರಿ ಅಪ್ಪ ಅವರು. ಖುಷಿ ನಾನು ನೋಡ್ತೀನಿ ರೀ. ಹೊಟ್ಟೆ ಮೇಲೆ ಇಟ್ಟರು. ಈಗ ಭಾರ ಹಾಕಿದ್ರು. ನೀರು ಜಿಗುದ್ರಿ, ಮುಗಿಲಿ ಬಾಯಿಲಿ ನೀರು ಜಿಗುದು. ನೀರು ಜಿಗಿದ ನಂತರ ಪ್ರಸಾದ ಹಚ್ಚಿದ್ರು. ಪ್ರಸಾದ ಹಚ್ಚಿದ್ರು ಏನಾಗೋದಿಲ್ಲ, ಅಲ್ಲೇ ಇರ್ಲಿಗಪ್ಪ ಅಂದರು. ಅವ್ರ ಮುಂದೆ ಅಲ್ಲೇ ಕೂಸು ಹಂಗೆ ಮಲಗೈತಿ. ನೀರೆಲ್ಲ ತೆಗೆದ್ರು ಮಾಡಿದ್ರು. ಅಲ್ಲಿ ಜಗದ್ಗುರು ಅಪ್ಪವ್ರ ಪಾದ ಪೂಜೆ ಮುಗಿತು. ಇಲ್ಲಿ ಕೂಸು ಹಾಳಾಕೈತು.
ಹಾಂ, ಜಗದ್ಗುರುಗಳಂತ ಪಾಲ್ಕಿ ಉತ್ಸವ ಮಾಡಿ ದೊಡ್ಡವ್ರತ್ತು ಎಲ್ಲರೂ ಶರಣಾಗತಾಗಿ ಮತ್ತು ಗುರುಗಳು ಅಂದ ಆ ಸಮಯದೊಳಗೆ ಹೆಂಗಾಗಿತ್ತು ಅಂದ್ರೆ ಗುರುವಿಗೆ ಕಳಂಕ ಬರ್ತಿತ್ತು, ಶಿವ ಕರುಣಾ ಬತ್ತು, ಕೂಸಿಗೆ ಜೀವ ಕೊಟ್ಟ. ತಮ್ಮ ಮೇಲೆ ಹಾಕೊಳ್ಳಿಲ್ರಿ ಅಪ್ಪ ಅವರು, ತಮ್ಮ ಮೇಲೆ ಹಾಕೊಳ್ಳಿಲ್ಲ. ಇಂಥ ಅನೇಕ ಪವಾಡಗಳು ಇನ್ನೂ ಬಹಳ ಅದಾವ್ರಿ. ನಮ್ಮ ಗುರುಪಾದ ಮುತ್ತೆ ಹೇಳಿದ್ರಿ ಇವನ್ನೆಲ್ಲ ಅವ್ರ ಜೋಡಿ ಅವನ ಎಲ್ಲ ಮರಡಿ ಮಟ್ರಿ ಮಗೇಶ್ ಸ್ವಾಮಿಗಳು ಅಪ್ಪ ಈಗೇನು ಅಶೋಕ್ ಬಂದನು ಅವ್ರು ಮುತ್ಯಾರಿ ಭಾಳ ಹೇಳ್ತಿದ್ದ ಖಾಲಿ ಕೂತಾಗ. ಈ ರೀತಿಯಾಗಿ ಗಂಗಾಧರಪ್ಪಗಳವರು ತಮ್ಮ ಹಸ್ತಪ್ರಸಾದ, ಆಮೇಲೆ ನೋಟ ಪ್ರಸಾದ, ಆಮೇಲೆ ಮನಪ್ರಸಾದ ಪಂಚಪುರುಷಗಳಿದ್ದು ಗಂಗಾಧರಪ್ಪಗಳಲ್ಲೇ. ಆದರೆ ಇನ್ನೂ ಪೂರ್ಣ ಆಯುಷ್ಯ ಮುಗಿಗೊಡ್ದನ ಸ್ವಲ್ಪ ಅಜಾರಿ ಆಯ್ತು. ಅದನ್ನು ಹೇಗೆ ಮುಗಿಸಿದ್ರು ಅಂದ್ರೆ ಒಬ್ಬ ಜಂಗಮ ಮೂರ್ತಿ ಸಭಾದೊಳಗೆಲ್ಲ ಮುಗಿದ ನಂತರ ಪ್ರಸಾದ ಕೂತಾರ ಕ್ರಿಯಾಮೂರ್ತಿ ಅಪ್ಪವ್ರು ನೀಡಾಕತ್ಯಾರಿ ಗಂಗಾಧರಪ್ಪ ಅವರು ನೀಡೋದು ಭಾಳ ಇದ್ರಿ. ಎಲ್ಲಿ ಬೇಕಾದಲ್ಲಿ ತಾವು ಮೊದಲ ಸ್ವಲ್ಪ ಉಪಹಾರ ಮುಗಿಸ್ಕೊಂಡು ಹೇಳೋರು ಕೈಯಾಗ ಹೋಳಿಗೆ ದುರುಡಿ ತೊಗೊಂಡು ಪಟ 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 ಒಕ್ಕೊತ್ತು ಹೋಗ್ಬಿಡೋರು. ಅದು ಒಬ್ಬ ಕ್ರಿಯಸ್ಥನ ಎಡಿ ಒಳಗೆ ಹೋಳಿಗೆ ನೀಡ್ಯಾರ. ಯಪ್ಪ ಗಾತಾತ್ರಿ ಅಂದ ನಾವು ಕ್ರಿಯಾಮೂರ್ತಿ. ಯಾಕಪ್ಪ ಅನ್ನಾರ. ಏನಿಲ್ಲರಿ, ನಾ 1000 ಮಂದಿ ಜಂಗಮರಿಗೆ 1000 ಮಂದಿ ಮುತ್ತೈದೆಯರಿಗೆ ಉಣಿಸೆ ನಾ ಗೋಧಿ ಉಣ್ಬೇಕಂತ ಹೇಳಿ ಪ್ರತಿಜ್ಞೆ ಮಾಡಿಬಿಟ್ಟಿನ್ರಿಪ್ಪ. ಹೋಳಿಗೆ ನೀಡಿದ್ರಿ, ಮತ್ತು ನನ್ನ ಕ್ರಿಯಾ ತೆಪ್ತಿಲ್ಲ, ಕ್ರಿಯಾ ಎಡ್ಯಾಗ ಬಿಡಬಾರ್ದು. ಮತ್ತು ನೀವರೇ ನೀಡಿದ್ರಿ, ನೀವರೇ ಪೂಜ್ಯರು, ನಿಮ್ಮ ಹಸ್ತದಿಂದ ಬಂದದ್ದು ವರಪ್ರಸಾದ. ಹೆಂಗೆ ಮಾಡಲಿ ಅಂದ್ರೆ ಸ್ವಾಮಿಗಳ ಚಿಂತೆ ಮಾಡಬೇಡ್ರಿ ಅಂದ ಅಲ್ಲೇ ತೆಂಬಿಗ್ಯಾಗ ನೀರಿದ್ದು ರೀ. ನೀರು ಬಿಡು ಕೈಯಾಗದು. ಕೈಯಾಗ ಅವರು ಕ್ರಿಯಾಮೂರ್ತಿಗಳು ನೀರು ತೊಗೊಂಡು ಹಿಂಗೆ ಕೈಯಾಗ ಬಿಟ್ಟರು. ನಿನ್ನ ಕ್ರಿಯಾ ನಾ ಮುಗಿಸ್ತಾನೆ ಹೋಗು, ನೀವು ಊಟ ಮಾಡೋದು ಬಿಟ್ರಿ. ಅಪ್ಪವ್ರಿಗೂ ಆಗಲಿದೆ 10-12 ವರ್ಷ ಅದನ್ನು ಬೇಕಾದಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀರಿ, ಎಲ್ಲ ಮಾಡ್ತಿದ್ರು. ಅಪ್ಪವ್ರಿಗೂ 10-12 ವರ್ಷ ಉಳಿತೀರಿ ಅದು. ಆ ನಂತರ ಅದೊಂದು ಕ್ರಿಯಾ ಮಾಡಬೇಕು, ಹಂಗೆ ಹೋಗ್ಬಾರ್ದಪ್ಪ, ಆ ಕ್ರಿಯಾದೊಳಗೆ ನಾ ಬದ್ದಕ್ಕನು ಅಂಥೇಳಿ ಅಂದು ಆರಾಮಿದ್ದಿದ್ದಿಲ್ಲ ಅಪ್ಪವ್ರಿಗೆ. ಆ ಸಂದರ್ಭದೊಳಗೆ ಪ್ರತಿಯೊಂದು ಭಕ್ತರು ಊರಿಗೆ ಟ್ರಕ್ ಕೊಟ್ಟು ಕಳಿಸಿದ್ರಿ ಅಪ್ಪ ಅವ್ರು. ಟ್ರಕ್ ಕೊಟ್ಟು ಕಳಿಸಿದ್ರು. ಎಲ್ಲ ಟ್ರಕ್ನಾಗ ಮಂದಿ ಜಮಾ ಆಯ್ತು. 1000 ಮಂದಿ ಜಂಗಮ ಮೂರ್ತಿಗಳು ಕೂತರು, 1000 ಮಂದಿ ಮುತ್ತೈದೆಯರು ಕೂತರು. ಯಾರೋ ಒಬ್ಬರು ಎನಿಸ್ಕೊಂಡು ಬಂದ್ರೆ 1000ಕ್ಕಿಂತ ಹೆಚ್ಚಾಗಿ ಬರ್ತೀರಿ. ಜಂಗಮ ಮೂರ್ತಿನೂ 1000-1500, ಹೆಣ್ಮಕ್ಳು ಮುತ್ತೈದೆಯವರು 1000-1500. ಆ ನಂತರ ಅಪ್ಪ ಅವ್ರು ಏನು ಮಾಡಿದರೆ ಒಂದಿಟ್ಟ ರವಾ ಪ್ರಸಾದ, ಗೋಧಿ ಉಣ್ಣೋದು ಬಿಟ್ಟಿದ್ರಲ್ರಿ, ರವಾ ಪ್ರಸಾದ ಒಂದು ತುತ್ತು ಊಟ ಮಾಡಿ ನೀರು ಕುಡಿದ್ರು. ಆ ಕ್ರಿಯಾಮೂರ್ತಿದು ಮುಟ್ತು ನೋಡಪ್ಪ, ಶಿವನ ದಯಾದಿಂದ ಮುಟ್ತು ನೋಡು ಅಂತ ಹೇಳಿ ಇಂಥ ಅನೇಕ ಲೀಲೆಗಳು ಗಂಗಾಧರಪ್ಪ ಅವರು ಅದಾವರು. ಹಿರಿಯರಿಗೆ ಗೊತ್ತು, ಅವ್ರು ಇದ್ದಾಗ ನೋಡಿದ್ರೆ ಹಿರಿಯರಿಗೆ ಗೊತ್ತು, ನಿಮಗೆ ಯಾರಿಗೆ ಗೊತ್ತಿಲ್ಲ. ಆದರೆ ಅವರಲ್ಲಿ ಇಂಥ ಶಕ್ತಿ ಇತ್ತಲ್ಲ, ಇನ್ನೂ ಕ್ರಿಯಾ ಉಳಿತವ್ರು, ಅವ್ರ ಲೀಲೆಗಳು ಉಳಿದು. ಅದಕ್ಕೆ ಅವರು ಸಂಕಲ್ಪ ಮಾಡಿ ಹೋದಂಗೆ ಕಾಣ್ತೈತಿ. ಆ ಉಳಿದ ಕ್ರಿಯೆಗಳನ್ನು ಲೀಲೆಗಳನ್ನು ಆ ಮಂದಿಗೆ ಮಾಡ್ತಕ್ಕಂಥ ಆಶೀರ್ವಾದ ಮಾಡ್ಲಾಕ ಮತ್ತೊಮ್ಮೆ ಬರ್ತನೋ ಅಂತೇನೋ ಒಂದವರು ಆ ಶಿವನ ಮುಂದೆ ಕೇಳ್ಕೊಂಡಂಗೆ ಕಾಣ್ತೈತಿ. ಇವರು ಮತ್ತಾರು ಅಲ್ಲ, ಅಪ್ಪ ಅವರೇ ತಿರುಗಿ ಇಲ್ಲಿ ಗಂಗಾಧರಪ್ಪ ಅವರಾಗಿ ಬಂದ. ಇವರು ಒಂದು ಶಾಂತ ಮುಖ, ಅನುಷ್ಠಾನದಲ್ಲಿ ಪ್ರೀತಿ, ಲಿಂಗ ಪೂಜಾ ನಿಷ್ಠರು, ವಿದ್ಯೆಯನ್ನು ಪೂರ್ಣ ವ್ಯಾಪಾರ. ಮತ್ತು ಯಾವಾಗ ರೀ ಪಟ್ಟಾಧಿಕಾರ ಅಂತ ನಾ ಕೇಳಬೇಕು, ಎಲ್ಲ ಮುಗಿಲ್ಪ ಕಲಿಯೋದು. ಆವಾಗ ಅವರ ವಿದ್ಯಾ ಸಂಪೂರ್ಣ ಆಗಬೇಕು. ನಾವು ನೀವುಗಳೆಲ್ಲರೂ ಕೂಡ ಅದರೊಳಗೆ ತರುಣರಂತೂ ಏನು ತೆಳಗೆ ಪಾದರಸೋದೈತೆ ಕೆಲಸ ಮಾಡಬೇಕು. ಆ ರೀತಿ ಅಪ್ಪ ಅವರು ಪಟ್ಟಾಧಿಕಾರ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ತಾಯಂದ್ರೆ ತಮ್ಮ ಕೆಲಸ, ಪ್ರಸಾದ ಕೆಲಸ, ಹಸನು ಮಾಡೋದು ಅವರು ಮಾಡೋದು, ಯುವಕರು ಓಡಾಡಿ ಮಾಡೋ ಕೆಲಸ, ಹಿರಿಯರು ಎಲ್ಲರನ್ನೂ ಕೂಡಿಸ್ಕೊಂಡು ಒಗ್ಗಟ್ಟು ಮಾಡ್ಕೊಂಡು ಎಲ್ಲರಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ಈ ರೀತಿಯಾಗಿ ಸರ್ವರು ಇದು ನಮ್ಮ ಕರ್ತವ್ಯ. ಈ ಜನ್ಮದೊಳಗೆ ನಾವು ಪುಣ್ಯ ಪಡಿಬೇಕಾದ್ರೆ ಇದೊಂದೇ ಸುಸಂಧಿ ಐತೆ ಅಂತ ಹೇಳಿ ತಿಳ್ಕೊಂಡು ಅಪ್ಪ ಅವರ ಒಂದು ಪಟ್ಟಾಧಿಕಾರದೊಳಗೆ ತನು ಮನ ಧನಗಳಿಂದ ದುಡಿದು ಅವರ ದಿವ್ಯ ಆಶೀರ್ವಾದವನ್ನು, ಆ ಪರಮಾತ್ಮನ ಕರುಣೆಯನ್ನು ಪಡೆದು ನಾವು ಧನ್ಯರಾಗೋಣ ಎಂಬಲ್ಲಿಗೆ ನಾನು ಅಗ್ರಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತು.